दोस्तों आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ಇಲ್ಲಿ ಇದು ಇವತ್ತಿನ ವಿಡಿಯೋ ಒಂದು ವಿಶೇಷವಾದ ವಿಡಿಯೋ. ಯಾಕೆ ಅಂದ್ರೆ ಹಿಂದಿನ ಕಲಿಬೇಕು ಅಂದ್ರೆ ಈ ಟೇಬಲ್ ಅಲ್ಲಿ ಏನಿದೆಯಲ್ಲ ಇದನ್ನ ಕಲೀಲೇಬೇಕು. ಸೊ ಇದನ್ನ ಕಲ್ತ್ರೆ ಅರ್ಧ ಹಿಂದಿ ಕಲ್ತ ಹಾಗೆ ನೀವು. ಅಷ್ಟೊಂದು ನಮ್ಗೆ ಇದು ಯೂಸ್ಫುಲ್. ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಇದಿಲ್ದಲೆ ಸೆಂಟೆನ್ಸ್ ಆಗೋದೇ ಇಲ್ಲ. ಸೆಂಟೆನ್ಸ್ ಮಾಡ್ಬೇಕಾದ್ರೆ ಇದು ಬೇಕೇ ಬೇಕು. ಸೊ ಹಾಗಾಗಿ ನೀವು ಇದನ್ನ ಪಕ್ಕಾ ಕಲ್ತ್ಕೊಳ್ಳೇಬೇಕು. ಈಗ ಹಾಗಾದ್ರೆ ಒಂದು ದಿನದಲ್ಲಿ ಒಂದು ಟೇಬಲ್ ತೋರಿಸಿ ನೀವು ಕಲ್ಸೋದಕ್ಕೆ ಸಾಧ್ಯ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇದ್ರೆ ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಐಡಿಯಾ ಕೊಡ್ತೀನಿ. ಈಗಾಗ್ಲೇ ನಾನು ಇದಕ್ಕೆ ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಒಂದು 10 ವಿಡಿಯೋಗಳನ್ನ ಮಾಡಿದ್ದೀನಿ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಆ ಪ್ಲೇ ಲಿಸ್ಟಿಗೆ ಹೋಗಿ ಅದರಲ್ಲಿ 10 ವಿಡಿಯೋಗಳು ಸಿಗುತ್ತೆ. 10 ವಿಡಿಯೋಗಳಲ್ಲೂ ನಾನು ಇದರಲ್ಲಿ ಪ್ರತಿ ಒಂದೊಂದನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೈ, ಹಮ್, ತೂ, ತುಮ್, ಆಪ್ ವಿತ್ ಮೀನಿಂಗ್, ವಿತ್ ಎಕ್ಸಾಂಪಲ್. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಹೋದ್ರೆ ಖಂಡಿತ ಕಲಿಬಹುದು. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ನಿಮ್ಗೆ ಅದರದ್ದು ಐಡಿಯಾಸ್ ಕೊಡ್ತೀನಿ. ಡೀಟೇಲ್ ಆಗಿ ಕಲಿಬೇಕು ಅಂದ್ರೆ ನೀವು ಆ ಪ್ಲೇ ಲಿಸ್ಟ್ ಅನ್ನು ನೋಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ನೀವು ಇದಕ್ಕೆ ಹೋದ್ರೆ ಆಯ್ತು, ಯಾವುದು ಪ್ಲೇ ಲಿಸ್ಟ್ಗೆ. ಅಲ್ಲಿ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಅಂತ ಸಿಗುತ್ತೆ. ಆ ಪ್ಲೇ ಲಿಸ್ಟ್ ಅಲ್ಲಿ 10 ವಿಡಿಯೋಗಳಿದೆ. ಈ ಎಲ್ಲವೂ ಅದರಲ್ಲಿ ಕವರ್ ಆಗ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಏನೇನಿದೆ, ಇದು ಯಾಕೆ ಬೇಕು ಅಂತ. ಯಾಕಂದ್ರೆ ಸೆಂಟೆನ್ಸ್ ಮಾಡೋದಕ್ಕೆ ಇದು ಬೇಕು ಅಂತ ಹೇಳಿದೀನಿ. ಹೇಗೆ ಬೇಕಾಗುತ್ತೆ ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ. ಈಗ ನೋಡೋಣ ಒನ್ ಬೈ ಒನ್. ಈಗ ನೋಡಿ, ಮೈ ಅಂದ್ರೆ ನಾನು ಹೇಳಿದ್ದೀನಿ, ಅದರಲ್ಲಿ ಮೀನಿಂಗ್ ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿ ಕನ್ನಡದೆಲ್ಲ ಕೊಡ್ಲಿಲ್ಲ, ಹಿಂದಿನಲ್ಲಿ ಮಾತ್ರ ಇದೆ. ಅದರ ವಿಡಿಯೋದಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ. ನಾನು, ಮೈನೇ ಅಂತ ಬಂದಾಗ್ಲೂ ನಾನು ಅಂತಾನೆ ಮೀನಿಂಗ್ ಇರುತ್ತೆ. ನೇ ಅಂತ ನಾವು ಯಾವಾಗ ಸೇರಿಸ್ತೀವಿ ಅಂದ್ರೆ ಪಾಸ್ಟ್ ಟೆನ್ಸ್, ಭೂತಕಾಲದಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀವಿ. ಮೈ ದೇಖ್ತಾ ಹೂ, ಮೈನೆ ದೇಖಾ. ಹಾಗೆ ಮೈನೇ ಬಂದ್ಮೇಲೆ ಹಮ್ ಜೊತೆ ಬಂದಾಗ ಹಮ್ನೆ ದೇಖಾ, ನಾವು ನೋಡಿದೆವು. ತೂ ಪ್ಲಸ್ ನೇ ಸೇರಿ ತೂನೇ ದೇಖಾ. ತುಮ್ ಮತ್ತೆ ನೇ ಸೇರಿ ತುಮ್ನೇ ದೇಖಾ, ನೀನು ನೋಡಿದೆ. ಆಪ್ ಪ್ಲಸ್ ನೇ ಆಪ್ನೇ ದೇಖಾ, ನೀವು ನೋಡಿದಿರಿ. ಯಹ ಮತ್ತೆ ನೇ ಸೇರಿದ್ರೆ ಇಸ್ನೇ, ಇವನು ಅಥವಾ ಇವಳು ನೋಡಿದನು ಅಥವಾ ನೋಡಿದಳು. ಎ ಮತ್ತೆ ನೇ ಸೇರಿದ್ರೆ ಇನ್ಹೋನೆ ಅಂದ್ರೆ ಇವರು ನೋಡಿದರು. ವಹ ಅಂದ್ರೆ ಅವನು ಅಥವಾ ಅವಳು, ವಹ ಪ್ಲಸ್ ನೇ ಉಸ್ನೆ, ಅವನು ನೋಡಿದನು ಅವಳು ನೋಡಿದಳು. ವೇ ಪ್ಲಸ್ ನೇ ಅಂದ್ರೆ ಉನ್ಹೋನೆ, ಅವರು ನೋಡಿದರು. ಸೊ ಇಲ್ಲಿ ನೇನ ನಾವು ಯೂಸ್ ಮಾಡೋದು ಭೂತಕಾಲದಲ್ಲಿ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ. ಹಾಗಾಗಿ ಇದನ್ನ ನೀವು ಕಲ್ತ್ಕೊಳ್ಳಿ. ಪಾಸ್ಟ್ ಟೆನ್ಸ್ ಅಲ್ಲಿ ನೇ ಯೂಸ್ ಮಾಡಿದಾಗ ಹೇಗೆ ಸೆಂಟೆನ್ಸ್ ಫಾರ್ಮೇಶನ್ ಅನ್ನೋದನ್ನ ನಾನು ಆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೊ ಇದು ನೇ ಜೊತೆ ಮೈ ಮತ್ತೆ ನೇ ಸೇರಿದ್ರೆ, ನೋಡಿ ಇಲ್ಲಿದೆ ಈ ಕಾಲಮ್ ಮತ್ತೆ ಇದನ್ನ ನೋಡಿ, ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಎರಡನ್ನು ನಿಮ್ಗೆ ಗೊತ್ತಾಗುತ್ತೆ. ಮೈ ಮತ್ತೆ ನೇ ಸೇರಿದ್ರೆ ಈ ತರ ಆಗುತ್ತೆ. ಮೈನೆ, हमने, तूने, तुमने, आपने, इसने, इन्होंने, उसने, उन्होंने. ಮೀನಿಂಗ್ ಸೇಮ್. ಮೈ ಅಂದ್ರು ನಾನು, ಮೈನೆ ಅಂದ್ರು ನಾನು, ಹಮ್ ಅಂದ್ರು ನಾನು, ಹಮ್ನೆ ಅಂದ್ರು ನಾನು. ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ಯೂಸ್ ಮಾಡ್ಬೇಕಾದ್ರೆ ಮೈನೆ ಅಂತ ಬರ್ಬೇಕು ಅಂದ್ರೆ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಕಂಡೀಷನ್ಸ್ ಕೆಲವಿದೆ, ಅದನ್ನ ನೀವು ಆ ವಿಡಿಯೋದಲ್ಲಿ ನೋಡಿ. ಸೊ ಈಗ ಮೈಗೆ ಕೋ ಸೇರಿದ್ರೆ, ಕೋ ಅಂದ್ರೆ ಗೆ, ಅನ್ನೋ ಅರ್ಥ ಬರುತ್ತೆ. ಮೈ ಪ್ಲಸ್ ಕೋ ಮುझे ಅಥವಾ ಮುझको ಅಂತ ಬರುತ್ತೆ. ನನಗೆ, ನನ್ನನ್ನು. ಮುझे ನನಗೆ ಬೇಕು, ಮುझको चाहिए ಅಥವಾ ಮುझे चाहिए. ಇಲ್ಲಿ ಬರೋದು ಯಾವಾಗ, ಮೈ ಪ್ಲಸ್ ಕೋ, ಹಮ್ ಪ್ಲಸ್ ಕೋ, ತೂ ಪ್ಲಸ್ ಕೋ ಅಂತ ಈ ಕಾಲಮ್ ಅಲ್ಲಿ ಬರುತ್ತೆ. ಮೈ ಪ್ಲಸ್ ಕೋ ಮುझे चाहिए. ಹಮ್ ಪ್ಲಸ್ ಕೋ ಹಮೇ चाहिए, ನಮಗೆ ಬೇಕು. तू प्लस को तुझे, ನಿನಗೆ ಬೇಕು, ತುझे चाहिए. तुम प्लस को तुम्हें, ನಿನಗೆ ಬೇಕು. आप प्लस को आपको, ನಿಮಗೆ ಬೇಕು. यह प्लस को इसको ಅಥವಾ इसे. ये प्लस को इन्हें, वह प्लस को उसे, उसे उसको ಎರಡು ಆಗುತ್ತೆ. ಹಾಗೆ इनको इन्हें ಆಗುತ್ತೆ. वे प्लस को उन्हें, ಅವರಿಗೆ. उन्हें क्या चाहिए, ಅವರಿಗೆ ಏನು ಬೇಕು. उसे क्या चाहिए, ಅವನಿಗೆ ಏನು ಬೇಕು. ಮತ್ತೆ ಉಸೆ ಕ್ಯಾ ಚಾಹಿಯೆ, ಅವಳಿಗೆ ಏನು ಬೇಕು. ಎರಡಕ್ಕೂ ಸೇಮ್ ಬರುತ್ತೆ. ಓಕೆ. ಸೊ ಈ ತರ ನನಗೆ, ನನ್ನನ್ನು, ಇಲ್ಲಿ ಲಡ್ಕೆಕೋ, ಲಡ್ಕಿಕೋ ಹಾಗೆಲ್ಲ ಮುಂದೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸೇ ಸೇರಿದಾಗ ಇಂದ ಅನ್ನೋ ಮೀನಿಂಗ್ ಬರುತ್ತೆ.
ಮೈ ಪ್ಲಸ್ ಸೆ ಮುಜ್ಸೆ, ನಾನು ಪ್ಲಸ್ ಇಂದ ನನ್ನಿಂದ, ಹಮ್ ಪ್ಲಸ್ ಸೆ ಹಮ್ಸೆ ನಮ್ಮಿಂದ, ತೂ ಪ್ಲಸ್ ಸೆ ತುಜ್ಸೆ ನಿನ್ನಿಂದ, ತುಮ್ ಪ್ಲಸ್ ಸೆ ತುಮ್ಸೆ ನಿನ್ನಿಂದ, ಆಪ್ ಪ್ಲಸ್ ಸೆ ಆಪ್ಸೆ ನಿಮ್ಮಿಂದ, ಯಹ ಪ್ಲಸ್ ಸೆ ಇಸ್ಸೆ ಇವನಿಂದ ಇವಳಿಂದ, ಎ ಪ್ಲಸ್ ಸೆ ಇನ್ಸೆ ಇವರಿಂದ, ವಹ ಪ್ಲಸ್ ಸೆ ಉಸ್ಸೆ ಅವನಿಂದ ಅವಳಿಂದ, ವೆ ಪ್ಲಸ್ ಸೆ ಉನ್ಸೆ ಅವರಿಂದ. ನೋಡಿ, ಉನ್ಸೆ ಯಹ ಕಾಮ್ ಹೋತಾ ಹೇ, ಮುಜ್ಸೆ ಯಹ ಕಾಮ್ ಹೋತಾ ಹೇ, ಆಪ್ಸೆ ಯಹ ಕಾಮ್ ಹೋತಾ ಹೇ, ನಿಮ್ಮಿಂದ ಈ ಕೆಲಸ ಆಗುತ್ತದೆ. ಹಾಗೆ ನೀವು ಇದನ್ನ ಸೆಂಟೆನ್ಸ್ ಮಾಡ್ಬೋದು. ಕೇಲಿ ಅಂದ್ರೆ ಫಾರ್ ಅನ್ನೋ ಮೀನಿಂಗ್ ಬರುತ್ತೆ. ಮೈ ಪ್ಲಸ್ ಕೇಲಿ ಅಂದ್ರೆ ಮೇಕೆ ಲಿಯೆ ಆಗಲ್ಲ, ಮೇರೆ ಲಿಯೆ ಆಗುತ್ತೆ. ಮೈ ಮತ್ತೆ ಕೆ ಸೇರಿ ಮೇರೆ ಅಂತ ಆಗುತ್ತೆ. ಮೇರೆ ಲಿಯೆ ನನಗೋಸ್ಕರ, ಫಾರ್ ಮೀ. ಹಮ್ ಪ್ಲಸ್ ಕೆ ಲಿಯೆ ಹಮಾರೆ ಲಿಯೆ ನಮಗಾಗಿ ನಮಗೋಸ್ಕರ. ತೂ ಪ್ಲಸ್ ಕೆ ಲಿಯೆ ತೇರೆ ಲಿಯೆ ನಿನಗಾಗಿ ನಿನಗೋಸ್ಕರ. ತುಮ್ ಪ್ಲಸ್ ಕೆ ಲಿಯೆ ತುಮ್ಹಾರೆ ಲಿಯೆ ಸೇಮ್ ನಿನಗಾಗಿ ನಿನಗೋಸ್ಕರ. ಆಪ್ ಪ್ಲಸ್ ಕೆ ಲಿಯೆ ಆಪ್ಕೆ ಲಿಯೆ ನಿಮಗಾಗಿ ಅಥವಾ ನಿಮಗೋಸ್ಕರ. ಯಹ ಪ್ಲಸ್ ಕೆ ಲಿಯೆ ಇಸ್ಕೆ ಲಿಯೆ ಇವನಿಗಾಗಿ ಅಥವಾ ಇವನಿಗೋಸ್ಕರ, ಇವಳಿಗಾಗಿ ಅಥವಾ ಇವಳಿಗೋಸ್ಕರ. ಎ ಪ್ಲಸ್ ಕೆ ಇನ್ಕೆ ಲಿಯೆ ಇವರಿಗಾಗಿ ಅಥವಾ ಇವರಿಗೋಸ್ಕರ. ವಹ ಪ್ಲಸ್ ಕೆ ಉಸ್ಕೆ ಲಿಯೆ ಉನ್ಕೆ ಲಿಯೆ ಉಸ್ಕೆ ಲಿಯೆ. ಹಾಗೆ ಉಸ್ಕೆ ಲಿಯೆ ಅಂದ್ರೆ ಅವನಿಗಾಗಿ ಅವನಿಗೋಸ್ಕರ ಅಥವಾ ಅವಳಿಗಾಗಿ ಅವಳಿಗೋಸ್ಕರ. ಬೆ ಪ್ಲಸ್ ಕೆ ಉನ್ಕೆ ಲಿಯೆ ಅವರಿಗಾಗಿ ಅಥವಾ ಅವರಿಗೋಸ್ಕರ. ಈಗ ಲಡ್ಕಿ ಕೆ ಲಿಯೆ, ಅದೇ ತರ ಉಸ್ಕೆ ಲಿಯೆ ಉನ್ಕೆ ಲಿಯೆ ಎಲ್ಲ ಬರುತ್ತೆ. ನೆಕ್ಸ್ಟ್ ಬರೋದು ಸಂಬಂಧಗಳು. ಕಾ ಕೆ ಕಿ ಸಂಬಂಧಕಾರಕ. ಮೈ ಮತ್ತೆ ಕಾ ಸೇರಿದ್ರೆ ಮೇರಾ ಆಗುತ್ತೆ. ಮೈ ಮತ್ತೆ ಕೆ ಸೇರಿದ್ರೆ ಮೇರೆ ಆಗುತ್ತೆ. ಮೈ ಮತ್ತೆ ಕಿ ಸೇರಿದ್ರೆ ಮೇರೆ ಆಗುತ್ತೆ. ಮೈ ಪ್ಲಸ್ ಕಾ ಮೇರಾ ನನ್ನ, ಹಮ್ ಪ್ಲಸ್ ಕಾ ಹಮಾರಾ ನನ್ನ, ತೂ ಪ್ಲಸ್ ಕಾ ತೇರಾ ನಿನ್ನ, ತುಮ್ ಪ್ಲಸ್ ಕಾ ತುಮ್ಹಾರಾ ನಿನ್ನ, ಆಪ್ ಪ್ಲಸ್ ಕಾ ಆಪ್ಕಾ ನಿಮ್ಮ, ಆಪ್ಕಾ ಘರ್ ಆಪ್ಕಾ ನಾಮ್ ಅಂತೀವಲ್ಲ. ಯಹ ಪ್ಲಸ್ ಕಾ ಇಸ್ಕಾ ಅಂದ್ರೆ ಇವನ ಅಥವಾ ಇವಳ. ಎ ಪ್ಲಸ್ ಕಾ ಇನ್ಕಾ ಇವರ, ವಹ ಪ್ಲಸ್ ಕಾ ಉಸ್ಕಾ ಅವನ ಅಥವಾ ಅವಳ, ವೆ ಪ್ಲಸ್ ಕಾ ಉನ್ಕಾ ಅವರ ಅಂತ ಬರುತ್ತೆ. ಹಾಗೆ ಮೇರಾ ಮೇರೆ ಮೇರಿ. ಮೇರಾ ಮುಂದ್ಗಡೆ ಪುಲ್ಲಿಂಗ ಏಕವಚನ ಇರುತ್ತೆ. ಮೇರಾ ಬಚ್ಚಾ, ಹಾಗೆ ಮೇರಾ ದೋಸ್ತ್. ಹಾಗೆ ಮೇರೆ ಅಂದಾಗ ಬಹುವಚನ ಬರಬೇಕಾಗುತ್ತೆ ಮುಂದ್ಗಡೆ. ಮೇರೆ ದೋಸ್ತ್, ಮೇರೆ ಬಚ್ಚೆ, ಮೇರೆ ಭಾಯಿ, ದೋ ಭಾಯಿ ಹಾಗೆ ಬರುತ್ತೆ. ಮೈ ಪ್ಲಸ್ ಕೆ ಮೇರೆ, ಮೇರೆ ನನ್ನ, ಹಮಾರೆ ನನ್ನ, ತೇರೆ ನನ್ನ, ತೇರೆ ನಿನ್ನ, ತುಮ್ಹಾರೆ ನಿನ್ನ, ಆಪ್ಕೆ ನಿಮ್ಮ, ಇಸ್ಕೆ ಇವನ ಅಥವಾ ಇವಳ, ಇನ್ಕೆ ಇವರ, ಉಸ್ಕೆ ಅವನ ಅವಳ, ಉನ್ಕೆ ಅವರ ಅಂತ ಬರುತ್ತೆ. ಓಕೆ. ಹಾಗೆ ಕಿ ಬಂದಾಗ ಮೇರಿ, ಮೈ ಪ್ಲಸ್ ಕಿ ಮೇರಿ, ಹಮ್ ಪ್ಲಸ್ ಕಿ ಹಮಾರಿ. ಮೀನಿಂಗ್ ಸೇಮ್, ನನ್ನ, ನಮ್ಮ, ನಿನ್ನ ಹಾಗೆ ಬರುತ್ತೆ. ಹಮಾರಿ, ತೂ ಪ್ಲಸ್ ಕಿ ತೇರಿ, ತುಮ್ ಪ್ಲಸ್ ಕಿ ತುಮ್ಹಾರಿ, ಆಪ್ ಪ್ಲಸ್ ಕಿ ಆಪ್ಕಿ, ಯಹ ಪ್ಲಸ್ ಕಿ ಇಸ್ಕಿ, ಎ ಪ್ಲಸ್ ಕಿ ಇನ್ಕಿ, ವಹ ಪ್ಲಸ್ ಕಿ ಉಸ್ಕಿ, ವೆ ಪ್ಲಸ್ ಕಿ ಉನ್ಕಿ ಅಂದ್ರೆ ಅವರ, ಉನ್ಕಿ ಬೆಹನ್, ಉನ್ಕಿ ಮಾ, ಹಾಗೆ ಉನ್ಕಾ ಘರ್, ಉನ್ಕೆ ಪಿತಾಜಿ ಆ ಥರ ಬರ್ತಾ ಹೋಗುತ್ತೆ. ಸೊ ಇದಾದ್ಮೇಲೆ ಮೇ ಮುಜ್ಮೆ ನನ್ನಲ್ಲಿ, ಮುಜ್ಮೆ ಹಮ್ ಮೇ ನಮ್ಮಲ್ಲಿ, ತುಜ್ಮೆ ನಿನ್ನಲ್ಲಿ, ತುಮ್ಮೆ ನಿನ್ನಲ್ಲಿ, ಆಪ್ ಮೇ ನಿಮ್ಮಲ್ಲಿ, ಇಸ್ಮೆ ಇವನಲ್ಲಿ ಅಥವಾ ಇವಳಲ್ಲಿ ಅಥವಾ ಇದರಲ್ಲಿ, ಇನ್ಮೆ ಇವರಲ್ಲಿ ಇವುಗಳಲ್ಲಿ, ಉಸ್ಮೆ ಅವನಲ್ಲಿ ಅವಳಲ್ಲಿ ಅವುಗಳಲ್ಲಿ, ಹಾಗೆ ಉನ್ಮೆ ಅವರಲ್ಲಿ ಮತ್ತೆ ಅವುಗಳಲ್ಲಿ. ಉಸ್ಮೆ ಅಂದಾಗ ಅದರಲ್ಲಿ ಅಂತ ಬರುತ್ತೆ. ಸೊ ನನ್ನ ಮೇಲೆ ಅಂದಾಗ ಮುಜ್ ಪರ್, ಹಮ್ ಪರ್, ತುಜ್ ಪರ್, ತುಮ್ ಪರ್, ಆಪ್ ಪರ್, ಇಸ್ ಪರ್, ಇನ್ ಪರ್, ಉಸ್ ಪರ್, ಉನ್ ಪರ್. ಈ ತರ ಸೆಂಟೆನ್ಸ್ಗಳನ್ನ ನಾವು ಮಾಡಬೇಕಾದ್ರೆ ಸರ್ವನಾಮ ಮತ್ತೆ ಕಾರಕನ್ನ ಜಾಯಿನ್ ಮಾಡ್ತಾ ಹೋಗ್ತೀವಿ. ಇದು ಸ್ಪೋಕನ್ ಹಿಂದಿಗೂ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲರೂ ಇದನ್ನ ಕಲೀಲೇಬೇಕು. ಕಲ್ತ್ರೆ 100% ನಿಮ್ಮ ಫ್ಲೂಯೆನ್ಸಿ ಲೆವೆಲ್ಲೇ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ತುಂಬಾ ಹೆಲ್ಪ್ ಆಗೋದು ಈ ಟೇಬಲ್. ಓಕೆ. ಸೊ ಇದನ್ನ ನೋಡಬೇಕು ಅಂದ್ರೆ ಡೀಟೇಲ್ ಆಗಿ ನೀವೇನ್ ಮಾಡಬೇಕು, ನನ್ನ ಚಾನಲ್ನಲ್ಲಿ ನೀವು ಪ್ಲೇ ಲಿಸ್ಟಿಗೆ ಹೋಗಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಅಂತ ನೋಡಿ. ಅದರಲ್ಲಿ ಸುಮಾರು 10 ವಿಡಿಯೋಗಳಿದೆ, ಲಕ್ಷಗಟ್ಟಲೆ ವಿಡಿಯೋ ವ್ಯೂಸ್ ಆಗಿದೆ. ಅದೆಲ್ಲ ನೀವು ನೋಡಿದರೆ 100% ನೀವು ಅದರಿಂದ ಹಿಂದಿನ ಕಲಿಬಹುದು. ಸೊ ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.